ಇಂದು ಮೊನ್ನೆ ತಾನೇ ಚಿಂಚೋಳಿ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮದಲ್ಲಿ ಖದೀರ್ ಪಾಷಾ ಅನ್ನುವ ಒಬ್ಬ ಕೂಲಿ ಕಾರ್ಮಿಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಬಿಟ್ಟಿದ್ದ ವಿಷಯ ಅದು. ಆದರೆ ಅವ್ರೇನದ ಅರವಿಂದ್ ಚವ್ಹಾಣ್ ಅವರೇ ಇದಕ್ಕೆ ನೇರ ಹೊಣೆ ಅಂತೇಳಿ ಅವ್ರ ಹಿಂದೆ ಇದ್ದಂಥ ಮನೆಯವರು ಮತ್ತು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಅವರಿಗೆ, ನಿಮ್ಮಲ್ಲಿ ಅರವಿಂದ್ ಚವ್ಹಾಣ್ ಅವರು ಮತ್ತು ಖದೀರ್ ಪಾಷಾ ಅವರು ಮೌಖಿಕವಾಗಿ ಮಾತಾಡಿದ್ದು ಅಥವಾ ಫೋನಿನಲ್ಲಿ ಯಾವುದೇ ಸಂಭಾಷಣೆ ಮಾಡಿದರು ಅಥವಾ ನಿಮ್ಮ ಹತ್ರ ಯಾವುದೇ ಎಗ್ರಿಮೆಂಟ್ ಮಾಡಿದ್ದು ಇತ್ತಂದರೆ ಅವರು ತಪ್ಪಿತಸ್ಥರು. ಅದನ್ನು ಬಿಟ್ಟು ಅವರು ಹಳೆ ಆಗಲಿ ಅವ್ರ ತಂದೆಯವರಾಗಲಿ ಅವ್ರ ಹತ್ರ ಇವ್ರು ಕೆಲಸ ಮಾಡಿದರು. ಯಾರು ಖದೀರ್ ಪಾಷಾ ಅವರು, ಅವ್ರದ್ದು ಒಂದು ಎಗ್ರಿಮೆಂಟ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಹೇಳ್ತೀವಿ, ಅದೇ ಮಾಡಿದಂಥ ಎಗ್ರಿಮೆಂಟ ನೀವು ಮಾಡಿದಂಥ ಕೆಲಸಕ್ಕೆ ಏನೋದು ವಿಜಯ್ ಕುಮಾರ್ ಆಗಲಿ ಅಮಿತ್ ಆಗಲಿ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಪೊಲೀಸ್ ಇಲಾಖೆಗೆ ಹೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದು, ನಮ್ದೇನು ಬೇಜಾರಿಲ್ಲ. ಆದರೆ ಸುಮ್ಮನೆ ಅರವಿಂದ್ ಚವ್ಹಾಣ್ಗೆ ಮತ್ತು ಅದು ಖದೀರ್ ಪಾಷಾ ಮಾಡುವಂಥ ಕೆಲಸಕ್ಕೆ ಯಾವುದೇ ಥರದ ಸಂಬಂಧ ಇಲ್ಲ. ಮತ್ತು ಯಾವುದೇ ಥರದ ಅರವಿಂದ್ ಚವ್ಹಾಣ್ಗೆ ಮತ್ತು ಅವ್ರಿಗೆ ಯಾರಿಗೆ ಖದೀರ್ ಪಾಷಾ ಅನ್ನೋರಿಗೆ ಅರವಿಂದ್ ಚವ್ಹಾಣ್ಗೆ ಗೊತ್ತಿಲ್ಲ. ಸುಮ್ಮನೆ ಏನದ ಯಾರ್ದು ಮಾತು ಕೇಳಿ ಅರವಿಂದ್ ಚವ್ಹಾಣ್ ಇದಕ್ಕೆ ನೇರ ಹೊಣೆಗಾರ ಅಂತ ಹೇಳ್ತಾ ಇದ್ದೀರಿ, ಅದು ತಪ್ಪ. ಖದೀರ್ ಪಾಷಾ ಒಬ್ಬ ಕೂಲಿ ಕಾರ್ಮಿಕ, ಅದು ಹಂಗೆ ಮಾಡಬಾರ್ದಿತ್ತು. ಅವ್ರು ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಮನೆಯವ್ರ ಜೊತೆಗೆ ನಾವು ಸಹ ಬೆಂಬಲಕ್ಕೆ ನಿಂದಿರ್ತೀವಿ. ಕಾನೂನು ಪ್ರಕಾರ ಹೋರಾಟ ಮಾಡ್ಲಿಕ್ಕೆ ಅವರು ತಯಾರಾದರೆ ಸುಮ್ಮನೆ ಏನದ ಯಾರ್ದೋ ಮಾತು ಕೇಳಿ ಒಬ್ಬ ಬೆಳೆಯುವಂಥ ಬಂಜಾರ ಸಮಾಜದ ಮುಖಂಡ ಹೆಸರೇನದ ನೀವು ಅವ್ರ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದು ಸಮಂಜಸವಲ್ಲ. ಆದರೆ ಇವತ್ತು ನಾವು ಕೇಳ್ತೀವಿ, ನಿಮ್ಗೆ ಏನೇನು ಅಗರ ನಿಮ್ಮ ವಿಜಯ್ ಕುಮಾರ್ ಆಗಲಿ ಅಮಿತ್ ಅವ್ರ ಎಗ್ರಿಮೆಂಟ್ ಇದ್ದರೆ ನಿಮ್ಗೆ ಏನು ಹಣ ಬರೋವು ಇದು, ಅವು ಬೇಕಾದರೆ ಕುಂತು ನೀವೇನಾದ ಅವ್ರ ಬಳಿ ಹಣ ತೊಗೋಬೋದು, ನಾವೇನು ಬೇಡ ಅನ್ನಲ್ಲ. ಆದರೆ ಸುಮ್ಮನೆ ಹೋಗಿ ಅರವಿಂದ್ ಚವ್ಹಾಣ್ಗೆ ಇದು ಹಿಡಿದ್ರೆ ಕೆಲವ್ರ ಮಾತು ಕೇಳಿ ಸುಮ್ಮನೆ ನಿಮ್ಮ ಬಾಳನ್ನು ಹಾಳು ಮಾಡ್ಕೋಬೇಡ್ರಿ. ನಾವು ಖದೀರ್ ಪಾಷಾ ಅವ್ರ ಮನೆಯವರಿಗೆ ವಿನಂತಿ ಮಾಡ್ಕೋತೀವಿ, ನಿಮ್ದೇನ್ರೆ ಇದ್ದರೆ ನಾವು ಎದರ್ ಕುಂತ ಏನಾದ ನಿಮ್ಮ ಸೆಟ್ಲ್ಮೆಂಟ್ ಮಾಡಿಸ್ತೀವಿ. ಅದಕ್ಕೇನಾದ ಇಲ್ಲಿ ಇದ್ದಂಥ ಪೊಲೀಸ್ ಇಲಾಖೆಯವರಿಗೆ ನೀವು ಕೊಡ್ರಿ. ಅವ್ರು ಏನೋ ಬಗರ ಹಣ ಅವ್ರು ನೀವು ಮಾಡಿದಂಥ ಕೆಲಸಕ್ಕೆ ಅವ್ರೇನೋ ಸೆಟ್ಲ್ಮೆಂಟ್ ಮಾಡಿಲ್ಲ ಅಂದರೆ ನಾವು ಎದರ್ ನಿಂತು ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂಥೇಳಿ ಇವತ್ತು ನಾವು ಚಿತ್ತಾಪುರ ತಾಲೂಕದ ಎಲ್ಲ ಬಂಜಾರ ಸಮಾಜದವ್ರು ಬಂದು ಸುಮ್ಮನೆ ಅರವಿಂದ್ ಚವ್ಹಾಣ್ ಹೆಸರು ಏನದ ಅವ್ರು ಮಸಿ ಬಳಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ನಿಮ್ಮ ಜೊತೆಗೆ ಏನದ ಒಬ್ಬ ಕೂಲಿ ಕಾರ್ಮಿಕ ತೀರ್ಕೊಂಡಾನಂದರೆ ನಾವು ಎಲ್ಲರೂ ಕೂಲಿ ಕಾರ್ಮಿಕರೇ, ಅವ್ರಿಗೇನಾದ ನಾವು ಬೆಂಬಲ ಕೊಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಧನ್ಯವಾದ. ನಾನು ಚಂದು ಜಾಧವ್. ನಮಸ್ಕಾರ. ಈಗ ತಾನೇ ನಮ್ಮ ಜಾಧವ್ ಸಾಹೇಬರು ಸವಸ್ತವರು ಹೇಳಿದ್ದಾರೆ, ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಮಾಡುವ ಮುಖಾಂತರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಸನ್ಮಾನಿಸಿದ ಅರವಿಂದ್ ಚವ್ಹಾಣ್ ಅವರು ಅನೇಕ ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ. ಅನೇಕ ಜನ ಬಡವರು ದೀನದಲಿತರ ಹತ್ರ ಬಂದರೆ ಅವರಿಗೆ ಸಹಾಯ ಹಸ್ತ ನೀಡುವಂಥ ಮನೋಭಾವವುಳ್ಳವರು ಅರವಿಂದ್ ಚವ್ಹಾಣ್ ಅವರು. ಅರವಿಂದ್ ಚವ್ಹಾಣ್ ಅವರು ಒಬ್ಬ ಯುವ ನಾಯಕ. ಈ ಒಂದು ನಮ್ಮ ಸಮಾಜದಲ್ಲಿ ಆಗಲಿ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈ ಒಂದು ಕೆಲಸದಲ್ಲಿ ನಾವು ಕೂಡ ಅರವಿಂದ್ ಚವ್ಹಾಣ್ ಅವ್ರಿಗೆ ಮಾತಾಡಿದ್ದೀವಿ, ಅಣ್ಣ ಇದರಲ್ಲಿ ತಮ್ಮದೇನಾದರೂ ರೋಲ್ ಇದೆಯಾ, ತಾವೇನಾದರೂ ಮಾತಾಡಿದ್ದೀರಾ ಅಂತ. ಅವ್ರು ಹೇಳಿದ್ದಾರೆ, ನಾನು ಖದೀರ್ ಪಾಷಾ ಅವ್ರ ಮುಖ ಕೂಡ ನೋಡಿಲ್ಲ, ಅವ್ರಿಗೆ ನಾನು ಒಂದು ಸಲ ಮಾತನ್ನು ಮಾಡಲಿಲ್ಲ, ಇದರಲ್ಲಿ ನಂದು ಯಾವುದೂ ಏನೂ ಇಲ್ಲ, ಆದರೂ ಕೂಡ ನನ್ನ ಹೆಸರು ಬರೆಸಿದ್ದಾರೆ. ಅವರು ಕೂಡ ಒಂದು ವಿಡಿಯೋ ಮಾಡೋ ಮುಖಾಂತರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಿಂದ ಬಿಟ್ಟಿದ್ದಾರೆ. ಇದರಲ್ಲಿ ನಂದು ಯಾವುದೇ ರೋಲ್ ಇಲ್ಲ. ಒಂದು ವೇಳೆ ಇತ್ತಂದರೆ ತಾವು ಕಾನೂನು ಕ್ರಮ ಏನು ಜರುಗಿಸಿದ್ದಾರೆ ನಾನು ಸಿದ್ಧನಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಏನು ಇದು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅರವಿಂದ್ ಚವ್ಹಾಣ್ ಬೆಳೀತಾ ಇದ್ದಾರೆ, ಬೆಳೆಯುವಂಥ ನಮ್ಮ ಬಂಜಾರ ಸಮಾಜದ ನಾಯಕನಿಗೆ ಕಾಣಲಾರದ ಕೈಗಳು, ಹಿಂದೆ ಪ್ರಚೋದನೆ ಕೊಡುವಂಥ ಕೈಗಳು ಇದನ್ನು ಏನೋ ಒಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ಹಾಗೂ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದೇ ವಿನಂತಿ ಮಾಡ್ಕೊತೀನಿ, ಏನು ನಮ್ಮ ಖದೀರ್ ಪಾಷಾ ಇದ್ದಾರೆ ಅವ್ರ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು. ಇದರಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಅದರಲ್ಲಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಜಗದೀಶ್ ಡಿ ಚವ್ಹಾಣ್, ಮಾಜಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ, ಚಿತ್ತಾಪುರ. ಧನ್ಯವಾದ.